Hello everyone, welcome to Sanmargaha classes. ಮುಂದಿನ ಪ್ರಶ್ನೆ ವ್ಯವಹಾರ ಅರ್ಥ ಮತ್ತು ಪ್ರಾಮುಖ್ಯತೆ ಎಂಬಂತಹ ಚಾಪ್ಟರ್ ಇದು. ಪುನರ್ ರಫ್ತು ವ್ಯಾಪಾರ ನಡೆಸುವ ದೇಶಕ್ಕೆ ಒಂದು ಉದಾಹರಣೆ ನೀಡಿ ಅಂತ ಕೇಳಿದ್ದಾರೆ ಮಕ್ಕಳು. ಪುನರ್ ರಫ್ತು ವ್ಯಾಪಾರ ಅಂತಂದ್ರೆ ಇದು ವಿದೇಶಿ ವ್ಯಾಪಾರದಲ್ಲಿ ಬರುವಂತದ್ದು. ಓಕೆನಾ? ಸೊ ಯಾವ ವ್ಯಾಪಾರದಲ್ಲಿ ಬರುತ್ತೆ ಮಕ್ಕಳೇ? ಇದು ವಿದೇಶಿ ವ್ಯಾಪಾರದಲ್ಲಿ ಬರುವಂತದ್ದು. ಓಕೆ, ಸೊ ವಿದೇಶಿ ವ್ಯಾಪಾರದಲ್ಲಿ ನೀವು 3 ತರ ನೋಡ್ತೀರಾ. ಒಂದು ಆಮದು, ಇನ್ನೊಂದು ರಫ್ತು, ಇನ್ನೊಂದು ಪುನರ್ ರಫ್ತು. 3ನೆಯ ಪ್ರಕಾರವೇ ಪುನರ್ ರಫ್ತು. ಪುನರ್ ರಫ್ತು ಅಂತಂದ್ರೆ ಏನು? ಕೆಲವು ದೇಶಗಳು ಬೇರೆ ದೇಶಗಳಿಂದ ವಸ್ತುಗಳನ್ನ ಕೊಂಡು ಮತ್ತೆ ಅದನ್ನ ಮತ್ತೊಂದು ದೇಶಕ್ಕೆ ಮಾರಾಟ ಮಾಡ್ತಾರೆ. ಓಕೆನಾ? ಸೊ ಇಂಥ ಒಂದು ವ್ಯಾಪಾರವನ್ನ ನಾವು ಪುನರ್ ರಫ್ತು ವ್ಯಾಪಾರ ಅಂತ ಕರಿತೀವಿ. ಕೆಲವು ದೇಶಗಳು ಬೇರೆ ದೇಶಗಳಿಂದ ವಸ್ತುಗಳನ್ನ ಕೊಂಡು ಇನ್ನೊಂದು ದೇಶಕ್ಕೆ ಅದನ್ನ ಮಾರುವಂಥದ್ದು. ಇದನ್ನೇ ನಾವು ಪುನರ್ ರಫ್ತು ಅಂತ ಕರಿತೀವಿ ಮಕ್ಕಳೇ. ಓಕೆ, ಸೊ ಇದರಲ್ಲಿ ಇತ್ತೀಚೆಗೆ ಪ್ರಪಂಚದ ಅನೇಕ ದೇಶಗಳು ಈ ರೀತಿ ಪುನರ್ ರಫ್ತು ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿವೆ. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂತಂದ್ರೆ ಸಿಂಗಾಪುರ. ಇಲ್ಲೇ ಬರ್ದಿದೆ ಅಲ್ವಾ? ಸಿಂಗಾಪುರ ಮತ್ತು ಮಧ್ಯ ಏಷ್ಯಾದ ಕೆಲವು ರಾಷ್ಟ್ರಗಳು ಇಂಥ ವ್ಯಾಪಾರದಲ್ಲಿ ತೊಡಗಿದವೆ. ಇತ್ತೀಚೆಗೆ ಅನೇಕ ರಾಷ್ಟ್ರಗಳು ಪುನರ್ ರಫ್ತು ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿವೆ. ಓಕೆ, ಥ್ಯಾಂಕ್ ಯು.